Hi, hello students, welcome back to Royal Easy Make channel. I am Ananya. Today we have to discuss about the important numerical related formulas related to Pelton wheel turbine. Pelton wheel numerical problems na ನಾವು ಸಾಲ್ವ್ ಮಾಡೋಕ್ಕೂ ಮುಂಚೆ ಕೆಲವೊಂದಿಷ್ಟು ಮೆಥಮೆಟಿಕಲ್ ರಿಲೇಟೆಡ್ ಫಾರ್ಮುಲಾಸ್ನ ನಾವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ತೀಟಾಗಳನ್ನು ಮೀನ್ಸ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ ತೀಟಾ ಇವೆಲ್ಲ ರಿಲೇಟೆಡ್ ಫಾರ್ಮುಲಾಸ್ ನಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ನಾವು ನ್ಯೂಮೆರಿಕಲ್ನ ಬಿಡಿಸ್ಬೋದು. ಸೊ ಹಾಗಾಗಿ ನಾನಿವತ್ತು ಮೊದಲಿಗೆ ಮೆಥಮೆಟಿಕಲ್ ರಿಲೇಟೆಡ್ ಅಂದರೆ ಸೈನ್ ತೀಟಾ ಇವುಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಕನ್ಫ್ಯೂಷನ್ ಬೇಡ ಅಂದ್ಕೊಂಡು ನಾನು ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಅವರ್ ರೆಕ್ಟ್ಯಾಂಗಲ್ ಟ್ರಯಾಂಗಲ್. ಇದನ್ನು ನಾವು ತೀಟಾ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದೆ. ಆ್ಯಂಗಲಿಂದ ಅಪೋಸಿಟ್ ಇರೋದು ಅಪೋಸಿಟ್ ಸೈಡ್, ಇದು ಹೈಪೋಟೆನಿಯಸ್, ಇದು ಅಡ್ಜಸೆಂಟ್. ಸೊ ಸೈನ್ ತೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಯಸ್. ಸೈನ್ ತೀಟಾ ಅಂತ ಇದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸೈನ್ ತೀಟಾ ವ್ಯಾಲ್ಯೂ ತೊಗೋಬೇಕಾದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಯಸ್ ಅಂತ ತೊಗೋಬೇಕಾಗುತ್ತೆ. ಕಾಸ್ ತೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಯಸ್. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಯಸ್ನ ನಾವು ಕಾಸ್ ತೀಟಾ ಅಂತೇಳಿ ಕರಿತೀವಿ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕೊಸೆಕ್ ತೀಟಾ ಇದ್ದಿದ್ದು ಸೈನ್ ತೀಟಾದು ರಿವರ್ಸ್ ಆಗಿರುತ್ತೆ. ಕೊಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ತೀಟಾ. ಅಪೋಸಿಟ್ ಇದ್ದಿದ್ದು ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಹೈಪೋಟೆನಿಯಸ್ ಡಿವೈಡೆಡ್ ಬೈ ಅಪೋಸಿಟ್. ಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ತೀಟಾ, ಹೈಪೋಟೆನಿಯಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕಾಟ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ತೀಟಾ, ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಸೊ ಇದಿಷ್ಟು ಫಾರ್ಮುಲಾನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ನ್ಯೂಮೆರಿಕಲ್ ಬಿಡಿಸ್ಬೇಕಾದ್ರೆ ಲಿಟಲ್ ಬಿಟ್ ಕನ್ಫ್ಯೂಷನ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಫಸ್ಟು ಈ ಮೆಥಮೆಟಿಕಲ್ದು ರಿಲೇಟೆಡ್ಡು ಫಾರ್ಮುಲಾಸ್ನ ಒಂದು ಸೈಡಲ್ಲಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಲೇಟೆಡ್ ಟು Pelton wheel turbine. This is the Pelton wheel turbine diagram. In all the numericals we have to draw like this. V1 is equal to VU1 ಆಗಿರುತ್ತೆ Pelton wheel turbine. ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿಂದ ಇಲ್ಲಿವರೆಗೂ VR1 and this is U, VR2, VF1. We have to consider this is a angle beta 2 and V2. This whole length is U. This portion is VU2. Now hydraulic efficiency is equal to rho Q VU1 U1 minus VU2 U2 divided by rho G QH. This is the hydraulic efficiency formula. Now volumetric efficiency is equal to Q minus delta Q divided by Q. Mechanical efficiency is equal to SP ಅಂತಂದರೆ ಶಾಫ್ಟ್ ಪವರ್ ಔಟ್ಪುಟ್ divided by rho Q VU1 U1 minus VU2 U2 divided by GC. ಇದು ಪವರ್ ಡೆವಲಪ್ಡ್ ಬೈ ದಿ ರನ್ನರ್. ಶಾಫ್ಟ್ ಪವರ್ ಔಟ್ಪುಟ್ divided by ಪವರ್ ಡೆವಲಪ್ಡ್ ಬೈ ದಿ ರನ್ನರ್. ದಿಸ್ ಈಸ್ ದಿ ಎಫಿಷಿಯನ್ಸಿ ಆಫ್ ಅಂದರೆ ಮೆಕ್ಯಾನಿಕಲ್ ಎಫಿಷಿಯನ್ಸಿ. ಓವರಾಲ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಎಫಿಷಿಯನ್ಸಿ, ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆ್ಯಂಡ್ ಹೈಡ್ರಾಲಿಕ್ ಎಫಿಷಿಯನ್ಸಿನ ನಾವು ಮಲ್ಟಿಪಲ್ ಮಾಡಿದಾಗ ನಮಗೇನು ಆನ್ಸರ್ ಬರುತ್ತೆ ಅದನ್ನು ನಾವು ಓವರಾಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಐಡಿಯಲ್ ವೆಲಾಸಿಟಿ ಫ್ರಮ್ ದಿ ನಾಸಲ್ V1 ಈಸ್ ಈಕ್ವಲ್ ಟು ರೂಟ್ 2GH. ಇದನ್ನು ಆಲ್ಮೋಸ್ಟ್ ಆಲ್ ನ್ಯೂಮೆರಿಕಲ್ಸಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಕೊಡಲ್ಲ. ಆಲ್ಮೋಸ್ಟ್ ಆಲ್ ಜಾಸ್ತಿ ಕೊಡೋದಂತಂದರೆ ವೆಲಾಸಿಟಿ ಆಫ್ ಜೆಟ್ನ ಫೈಂಡ್ ಔಟ್ ಮಾಡೋದು ಕೊಡ್ತಾರೆ. ಸೊ ಹಾಗಾಗಿ V1 ಈಸ್ ಈಕ್ವಲ್ ಟು CV ಇಂಟು ರೂಟ್ 2GH. ಇಲ್ಲಿ ಕೆಲವೊಂದು ಸಾರಿ CV ವ್ಯಾಲ್ಯೂನ ಅವ್ರು ಕೊಡ್ತಾರೆ, ಕೆಲವೊಂದು ಸಾರಿ ಕೊಡಲ್ಲ. ಸೊ ಹಾಗಾಗಿ ಅವ್ರು ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಕೊಡಲಿಲ್ಲ ಅಂತಂದರೆ ನೀವೇ ಒಂದು ರೇಂಜನ್ನ ಫಿಕ್ಸ್ ಮಾಡಿಕೊಂಡು CV ಈಸ್ ಈಕ್ವಲ್ ಟು 0.97ದಿಂದ 0.99ವರೆಗೂ ನೀವು ಯಾವುದಾದ್ರೂ ಒಂದು ವ್ಯಾಲ್ಯೂನ ತೊಗೊಂಡು ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡ್ಬೋದು. ಬಟ್ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ CV ವ್ಯಾಲ್ಯೂನ ನಾನು ಈ ಥರ ಕನ್ಸಿಡರ್ ಮಾಡಿದ್ದೀನಿ ಅಥವಾ ಇಷ್ಟು ವ್ಯಾಲ್ಯೂ ತೊಗೊಂಡಿದ್ದೀನಿ ಅಂತ ನೀವಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಮೆನ್ಷನ್ ಮಾಡಿದ್ರೆ ಇವ್ಯಾಲ್ಯೂಯೇಷನ್ ಮಾಡೋರಿಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಆಫ್ ಬಕೆಟ್ಸ್ U is equal to
ಪೈ ಇಂಟು ರೂಟ್ 2gh. ಪೈ ಅಂತಂದರೆ ಸ್ಪೀಡ್ ರೇಷಿಯೋ. ಅವ್ರು ನ್ಯೂಮೆರಿಕಲ್ಸಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ಸರಿ ಕೊಡಲ್ಲ. ಸೊ ಹಾಗಾಗಿ ಅದರದ್ದು ರೇಂಜು 0.43 to 0.48ವರೆಗೂ ಅದರದ್ದು ರೇಂಜ್ ಇರುತ್ತೆ. QT ಈಸ್ ಈಕ್ವಲ್ ಟು n ಇಂಟು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು V1. QT ಅಂತ ಹೇಳಿದ್ರೆ ಟೋಟಲ್ ಡಿಸ್ಚಾರ್ಜ್ ಅಂತ ಬರುತ್ತೆ. ಟೋಟಲ್ ಡಿಸ್ಚಾರ್ಜ್ ಇಸ್ ಈಕ್ವಲ್ ಟು n ಇಂಟು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂತಂದರೆ ಇದು ಏರಿಯಾ ಇಂಟು V1. U ಈಸ್ ಈಕ್ವಲ್ ಟು ಪೈ ಡಿ ಎನ್ ಡಿವೈಡೆಡ್ ಬೈ 60. U ಅಂತಂದರೆ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ, ಪೈ ಡಿ ಎನ್ ಡಿವೈಡೆಡ್ ಬೈ 60. ಕೆಲವೊಂದು ಸಾರಿ ನಮಗೆ ಸ್ಪೀಡ್ ಫೈಂಡ್ ಔಟ್ ಮಾಡೋದಕ್ಕಂತ ಹೇಳ್ತಿರ್ತಾರೆ. ನಮಗೆ ಏನಾದರೂ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಗೊತ್ತಿತ್ತು, ಡಿ ಗೊತ್ತಿತ್ತು ಅಂತಂದರೆ ನಾವು ಎನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸಪೋಸ್ ಅವರು ಟ್ಯಾಂಜೆನ್ಷಿಯಲ್ ವೆಲಾಸಿಟಿನೇ ಫೈಂಡ್ ಔಟ್ ಮಾಡು ಅಂತಂದರೆ ಈ ಫಾರ್ಮುಲಾ ಹಾಕೊಂಡು ಮಾಡಿದರೆ ಈಸಿಯಾಗಿ ಸಿಕ್ಬಿಡುತ್ತೆ. ನಂಬರ್ ಆಫ್ ಬಕೆಟ್ಸ್ ರಿಕ್ವೈರ್ಡ್ ಅಂತಂದರೆ Z ಎಷ್ಟು ಬಕೆಟ್ಸ್ ಇದೆ ಅಂತ ಅವರು ನ್ಯೂಮೆರಿಕಲಲ್ಲಿ ಕೇಳಿದಾಗ Z ಇಸ್ ಈಕ್ವಲ್ ಟು 15 ಪ್ಲಸ್ ಡಿ ಡಿವೈಡೆಡ್ ಬೈ 2D ಅಂತೇಳಿ ನಮಗೆ ಫಾರ್ಮುಲಾ ಬರುತ್ತೆ. ದೆನ್ ಓವರಾಲ್ ಎಫಿಷಿಯನ್ಸಿನ ನಾವು P ಇಂಟು 1000 ಡಿವೈಡೆಡ್ ಬೈ ರೋ ಕ್ಯೂ ಜಿ ಎಚ್ ಅಂತ ಕೂಡ ನಾವು ಫಾರ್ಮುಲಾ ಇದೆ. ಸೊ ನಾವಿವಾಗ ಪವರ್ ಏನಾದರೂ ಫೈಂಡ್ ಔಟ್ ಮಾಡಬೇಕಂತಂದರೆ ಈ ಫಾರ್ಮುಲಾನ ನಾವು ತೊಗೊಂಡು ಈಸಿಯಾಗಿ ಪವರ್ನ ಫೈಂಡ್ ಔಟ್ ಮಾಡ್ಕೋಬೋದು. ಸೈನ್ ಬೀಟಾ 2 ಈಸ್ ಈಕ್ವಲ್ ಟು VF ಡಿವೈಡೆಡ್ ಬೈ VR2. ಆವಾಗಲೇ ಹೇಳಿದಾಗೆ ನಾನು ಮ್ಯಾಥಮೆಟಿಕಲ್ ರಿಲೇಟೆಡ್ ಫಾರ್ಮುಲಾ ಕೂಡ ನಮಗೆ ಗೊತ್ತಿರಬೇಕು ಅಂತ ಇದೇ ಕಾರಣಕ್ಕೆ ಅವರು ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂತ ಕೊಡ್ತಾರೆ. ಕೆಲವೊಂದು ಸಾರಿ VF ಬೇಕಾಗಿರುತ್ತೆ, VR2 ಬೇಕಾಗಿರುತ್ತೆ. ಸೊ ಹಾಗಾಗಿ ಸೈನ್ ಬೀಟಾ 2 ಅನ್ನೋ ಫಾರ್ಮುಲಾನ ನಾವು ಹಾಕ್ಕೊಂಡು ಮಾಡಿದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಇವಾಗ ನಾನು ಇದರಲ್ಲಿ ಬೀಟಾ 2 ಅಂದರೆ ಇದನ್ನು ಆ್ಯಂಗಲಾಗಿ ಕನ್ಸಿಡರ್ ಮಾಡಿದರೆ VF1 ಡಿವೈಡೆಡ್ ಬೈ VR2 ಅಂತ ಆಗುತ್ತೆ. ದೆನ್ ಕಾಸ್ ಬೀಟಾ 2 ಈಸ್ ಈಕ್ವಲ್ ಟು U minus VU2 ಡಿವೈಡೆಡ್ ಬೈ VR2. ಇದು ಕಾಸ್ ಬೀಟಾ 2 ಫಾರ್ಮುಲಾ. ದೆನ್ FT ಈಸ್ ಈಕ್ವಲ್ ಟು ರೋ ಕ್ಯೂ VU1 U1 ಮೈನಸ್ VU2 U2 ಡಿವೈಡೆಡ್ ಬೈ GC. NG ಈಸ್ ಈಕ್ವಲ್ ಟು PQ ಡಿವೈಡೆಡ್ ಬೈ 4 ಅಷ್ಟೇ, P ಅಷ್ಟೇ ಆಗಬೇಕು, ಇದು 4 ಬರಲ್ಲ. PQ ಡಿವೈಡೆಡ್ ಬೈ NG ಅಂತಂದರೆ ಜನರೇಟರ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು PG ಡಿವೈಡೆಡ್ ಬೈ P. ಇದನ್ನು ನಾವು ಕೆಲವೊಂದು ನ್ಯೂಮೆರಿಕಲಲ್ಲಿ ಯೂಸ್ ಮಾಡ್ತೀವಿ. ನಾನು ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಇದು ಹೇಳ್ಕೊಡ್ತೀನಿ. ದೆನ್ ಸ್ಪೆಸಿಫಿಕ್ ಸ್ಪೀಡನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ NS ಇಸ್ ಈಕ್ವಲ್ ಟು n ಇಂಟು ರೂಟ್ P ಡಿವೈಡೆಡ್ ಬೈ h ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ 4. E is equal to V1 square divided by 4 into 1 plus cos beta 2 divided by GC. These all are the important formulas related to Pelton wheel turbine. So ಇವೆಲ್ಲ ಫಾರ್ಮುಲಾನು ಒಂದು ಕಡೆ ಬರೆದಿಟ್ಕೊಳ್ಳಿ. ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಬೇಗ ಅರ್ಥ ಆಗುತ್ತೆ. ಕೆಲವೊಂದು ಸಾರಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ನೀವೆಲ್ಲರೂ ಇದನ್ನು ಕರೆಕ್ಟಾಗಿ ಎಲ್ಲ ಫಾರ್ಮುಲಾಸ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋಲ್ಲ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವ ಫಾರ್ಮುಲಾ ಯಾವ ಕ್ವಶನ್ಗೆ ಹಾಕಬೇಕು, ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಆಗುತ್ತೆ. ಥ್ಯಾಂಕ್ ಯು.